ओम शांति। आज का मुरली तारीख अप्रैल 19, 2025। मीठे बच्चे, बेहद बाप के साथ वफादार रहो तो पूरी माइट मिलेगी, माया पर जीत होती जाएगी। ಬಾಬಾ ಹೇಳ್ತಾ ಇದ್ದಾರೆ, ಮಧುರ ಮಕ್ಕಳೇ, ಬೇಹದ್ದಿನ ತಂದೆಯ ಜೊತೆಗೆ ವಫಾದಾರಾಗಿದ್ದರೆ ಪೂರ್ಣವಾಗಿರುವಂಥ ಒಂದು ಶಕ್ತಿ, ಬೆಳಕು ನಿಮಗೆ ಸಿಗುತ್ತೆ. ಮಾಯೆ ಮೇಲೆ ವಿಜಯವನ್ನು ಗಳಿಸ್ತೀರಿ. ಪ್ರಶ್ನೆ, बाप के पास मुख्य अथॉरिटी कौन सी है, उसकी निशानी क्या है? ಬಾಬಾ ಪ್ರಶ್ನೆ ಕೇಳ್ತಾ ಇದ್ದಾರೆ, ತಂದೆಯ ಬಳಿ ಮುಖ್ಯ ಅಥಾರಿಟಿ ಅಂಥದ್ದಿದೆ, ಅದರ ಲಕ್ಷಣ ಏನು? ಉತ್ತರ, ಬಾಪ್ ಕೆ ಪಾಸ್ ಮುಖ್ಯ ಹೇ ಜ್ಞಾನ ಕಿ ಅಥಾರಿಟಿ. ತಂದೆಯ ಬಳಿ ಮುಖ್ಯವಾಗಿರುವಂಥ ಅಥಾರಿಟಿ ಇದೆ, ಅದು ಜ್ಞಾನ, नॉलेज। ज्ञान सागर है, इसलिए तुम बच्चों को पढ़ाई पढ़ाते हैं। ಶಿವ ತಂದೆ ಜ್ಞಾನ ಸಾಗರ, ಆದ್ದರಿಂದ ಜ್ಞಾನವನ್ನು ನಾವು ಮಕ್ಕಳಿಗೆ ಬಾಬಾ ಓದಿಸ್ತಾ ಇದ್ದಾರೆ. ಆಪ್ ಸಮಾನ ನಾಲೆಜ್ ಫುಲ್ ಬನಾತೆ ಹೇ. ಬಾಬಾ ತಮ್ಮ ಸಮಾನ ನಮ್ಮನ್ನೆಲ್ಲರನ್ನು ಜ್ಞಾನ ಸಮಾನ ಅಥವಾ ಜ್ಞಾನ ಪೂರ್ಣ ಮಾಡ್ತಾ ಇದ್ದಾರೆ. ತುಮ್ಹಾರೆ ಪಾಸ್ ಪಢಾಯಿ ಕೆ ಏಮ್ ಆಬ್ಜೆಕ್ಟ್ ಹೇ. ನಮ್ಮ ಬಳಿ, ನಮ್ಮ ಹತ್ತಿರ ಜ್ಞಾನದ ಶಿಕ್ಷಣದ ಒಂದು ಗುರಿ ಇದೆ. ಪಢಾಯಿ ಸೆ ಹಿ ತುಮ್ ಉಂಚ ಪದ ಪಾತೆ ಹೋ. ಈ ಈಶ್ವರೀಯ ಜ್ಞಾನದಿಂದಲೇ ಶ್ರೇಷ್ಠ ಪದವಿಯನ್ನು ಪಡೆದುಕೊಳ್ಳುತ್ತೇವೆ. आज का धारणा पॉइंट्स है। पहला पॉइंट है, खाने पीने की छीछी तमन्नाओं को छोड़ देही अभिमानी बन सर्विस करनी है. ಬಾಬಾ ಹೇಳ್ತಾ ಇದ್ದಾರೆ, ಯಾವಾಗಲೂ ಊಟ ಮಾಡೋದು, ಕುಡಿಯೋದು, ತಿನ್ನೋದು ಇದೇ ಛೀಚಿ ಆಗಿರುವಂಥ ಒಂದು ಇಚ್ಛೆಯನ್ನು ಬಿಟ್ಟು ಆತ್ಮಾಭಿಮಾನಿಯಾಗಿ ಸೇವೆಯನ್ನು ಮಾಡಿರಿ. ನೆನಪಿನಿಂದ ಶಕ್ತಿ ನೀವು ತೆಗೆದುಕೊಳ್ಳಿ ಅಂತ ಬಾಬಾ ತಿಳಿಸ್ತಾರೆ. ಸೆಕೆಂಡ್ ಪಾಯಿಂಟ್, जो पढ़ाई में तीखे होशियार है उनके रिकॉर्ड रखना है. ಯಾರು ಈಶ್ವರೀಯ ಶಿಕ್ಷಣದಲ್ಲಿ ತುಂಬ ತೀಕ್ಷ್ಣವಾಗಿದ್ದಾರೆ, ಈಶ್ವರೀಯ ಶಿಕ್ಷಣ ಬಹಳ ಚೆನ್ನಾಗಿ ಧಾರಣೆ ಮಾಡ್ಕೋತಾರೆ, ಅಂಥವರನ್ನು ನೀವು ಗೌರವಿಸ್ರಿ ಅಂತ ಬಾಬಾ ತಿಳಿಸ್ತಾರೆ. ವರದಾನ್, अपने महत्व व कर्तव्य को जानने वाले सदा जगಜ್ಜಿತ್ ಜ್ಯೋತ್ ಭವ. ಬಾಬಾ ಹೇಳ್ತಾ ಇದ್ದಾರೆ ವರದಾನವನ್ನು, ನಿಮ್ಮ ಮಹತ್ವ ಅಥವಾ ಕರ್ತವ್ಯವನ್ನು ತಿಳಿದುಕೊಳ್ಳುವಂತಹ ಸದಾ ಜಗಜ್ಜಿತ್ ಜ್ಯೋತಿ ಆಗ್ರಿ. स्लोगन, लवलीन स्थिति का अनुभव करने के लिए स्मृति विस्मृति की युद्ध समाप्त करो. ಬಾಬಾ ಸ್ಲೋಗನ್ ಹೇಳ್ತಾ ಇದ್ದಾರೆ, ಲವಲೀನ ಸ್ಥಿತಿಯ ಅನುಭವ ಮಾಡಲು ಸ್ಮೃತಿ ವಿಸ್ಮೃತಿಯ ಯುದ್ಧವನ್ನು ಸಮಾಪ್ತಿ ಮಾಡಿರಿ ಅಂತ ಬಾಬಾ ತಿಳಿಸ್ತಾರೆ. ಅಚ್ಚಾ, ಓಂ ಶಾಂತಿ.